ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಶ್ರೀಮಂತನ ದಿವಸದ ವ್ಲಾಗು. ಫಂಕ್ಷನ್ ದಿವಸ ಬೆಳಗ್ಗೆ ಬೇಗ ಇದ್ವಿ, ಎಲ್ಲರೂ ಬೇಗ ಬೇಗ ರೆಡಿ ಆಗೋಣ ಅಂತ. ಏಕೆಂದರೆ 8:30 9 ಗಂಟೆ ಹೊತ್ತಿಗೆ ಟೈಮ್ ಇದೆ, ಆ ಟೈಮಲ್ಲೇ ಕೂರಿಸ್ಬೇಕು ಅಂದರು. ಹಾಗಾಗಿ ಬೇಗ ಇದ್ದಿದ್ದೀನಿ, ಯಾಕೆಂದರೆ ನಾಗಮಣಿನ ರೆಡಿ ಮಾಡಬೇಕು ಮತ್ತು ನಾವು ರೆಡಿ ಆಗಬೇಕು. ಹಾಗೆ ಹೊರಗಡೆ ಬಂದು ನೋಡಿದಾಗ ಭಟ್ರು ಅಡುಗೆಗೂ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರಲ್ವ. ಹಾಗೆ ನಾನು ಈಚೆ ನಿಂತಿದ್ದೆ. ಆ ಸೌಂಡ್ ಆಗ್ತಿರೋದನ್ನು ಕೇಳಿಸ್ಕೊಂಡು ಮಕ್ಕಳು ಪೂರ್ತಿ ಇಬ್ಬರು ಎದ್ದರು. ಅವರು ಲೇಟಾಗಿ ಮಲಗಿದ್ದಾರೆ, ಆದರೂ ಇಷ್ಟು ಬೇಗ ಎದ್ದಿದ್ದಾರೆ ನೋಡಿ. ಮಧ್ಯಾಹ್ನ ಏನೇನು ಮಾಡ್ತಾರೋ ಗೊತ್ತಿಲ್ಲ, ಡಲ್ ಆಗ್ತಾರೆ ಅನಿಸುತ್ತೆ ಫಂಕ್ಷನಲ್ಲಿ. ನಂದು ಬರ್ತ್ಡೇ ಇರೋದ್ರಿಂದ ಮಕ್ಕಳು ಫುಲ್ಲು ನನಗೆ ವಿಶ್ ಮಾಡ್ತಿದ್ದಾರೆ, ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ. ನೋಡಿ, ಅವ್ರಿಗಿನ್ನೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳಿದ್ರಲ್ವ, ನೈಟ್ ಹೇಳಿದ್ದಾರೆ ಮತ್ತು ಬೆಳಗ್ಗೆನೂ ಹೇಳಿದಾರಲ್ವ ಹ್ಯಾಪಿ ಬರ್ಡೇ ಅಂತ. ಹಾಗಾಗಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳ್ತಿದ್ದಾರೆ. ಇಬ್ಬರು ಸೇರ್ಕೊಂಡು ವಿಶ್ ಮಾಡಿದ್ರು. ಮತ್ತು ಎಲ್ಲ ನಾಗಮಣಿನ ಫಸ್ಟು ಸ್ನಾನಕ್ಕೆ ಕಳಿಸಿದ್ವಿ, ಬೇಗ ಎಬ್ಬಿಸಿ. ಅವಳು ಬೇಗ ಫಸ್ಟೇ ಎದ್ದು ಸ್ನಾನ ಮಾಡ್ಕೊಂಡು ಬಂದಳು. ನಾನು ಸ್ವಲ್ಪ ಹಾಗೆ ಮುಖ ತೊಳ್ಕೊಂಡು ಬಂದು ಅವಳಿಗೆ ರೆಡಿ ಮಾಡೋಣ ಬೇಗ ಬೇಗ. ಅವಳನ್ನ ರೆಡಿ ಮಾಡಿದ್ಮೇಲೆ ನಾವೆಲ್ಲರೂ ರೆಡಿ ಆಗೋಣ ಅಂತ. ಯಾಕೆಂದರೆ ಸ್ವಲ್ಪ ಟೈಮ್ ಆದ್ರೂ ಅವಳನ್ನ ಕೂರಿಸ್ತಾರೆ. ಹಾಗಾಗಿ ನೋಡಿ, ಇವಾಗ ಅವಳಿಗೆ ಸ್ಯಾರಿ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ಅವಳಿಗೆ ಹೇರ್ ಸ್ಟೈಲ್ಗೆ ಯಾವ ಥರ ಅಂತ ತೋರಿಸ್ತಾ ಇದ್ದೆ. ಅದನ್ನು ಮಕ್ಕಳಿಗೆ ಇಬ್ಬರಿಗೂ ನಮ್ಮ ಅಕ್ಕ ಇಟ್ಟು ನೋಡ್ತಿದ್ದಾಳೆ ಹೇಗೆ ಕಾಣುತ್ತೆ ಮಕ್ಕಳಿಗೆ ಅಂತ. ನೋಡಿ, ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ. ಅವರಿಬ್ಬರು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಅವಳಿಗೆ ತಂದಿರೋದನ್ನೆಲ್ಲ ಹಾಕ್ಕೊಂಡು ನೋಡಿಕೊಂಡು ನಾನಿಲ್ಲಿ ನಾಗಮಣಿಗೆ ಬೇಗ ಸ್ಯಾರಿ ಹಾಕ್ತೆ. ಬೇಗ ಬೇಗ ಸ್ಯಾರಿ ರೆಡಿ ಮಾಡಿ ಅವಳಿಗೆ ಸ್ಯಾರಿ ಹಾಕಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ನೋಡಿ, ತಲೆ ಸ್ನಾನ ಮಾಡಿದ್ಲಲ್ವ, ಸ್ವಲ್ಪ ವೆಟ್ಟಿತ್ತು. ಹಾಗಾಗಿ ಬೆಸ್ಟ್ ಅಲ್ವಾ ಈ ಟೈಮಲ್ಲಿ, ವೆಟ್ಟಿರೋ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಅವಳದು ಸ್ವಲ್ಪ ಬೇಬಿ ಹೇರ್ಸ್ ಜಾಸ್ತಿ ಇದೆ ಫ್ರಂಟಲ್ಲಿ. ಹಾಗಾಗಿ ನಾವು ಹೇರ್ ಸ್ಟೈಲ್ ಮಾಡಿದ್ರೆ ಫುಲ್ಲು ಎಲ್ಲ ಡ್ರೈ ಆದಮೇಲೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಕಾಣಲ್ಲ ಫೋಟೋಗೆ ಅಂತ ಈ ರೀತಿ ಹೇರ್ ಸ್ಟೈಲ್ ಮಾಡಿ ನಾನು ಹೇರ್ ಸ್ಟೈಲ್ ಮಾಡಿದ್ದು. ಫ್ರಂಟು ಸಿಂಪಲ್ಲಾಗಿ ಈ ರೀತಿ ಲೆಫ್ಟ್ ಟು ರೈಟು ಪೋರ್ಷನ್ಸ್ ತೆಗೆದು ಈ ರೀತಿ ಬಫ್ ಟೈಪ್ ಚಿಕ್ಕದಾಗಿ ಬಫ್ ತೆಗೆದು ಹಾಕಿದ್ದೀನಿ. ಯಾಕೆಂದರೆ ಅವಳದು ಸ್ವಲ್ಪ ಹೇರು ತಿನ್ನಿದೆ. ಹಾಗೆ ಬನ್ನೂ ಫಿಕ್ಸ್ ಮಾಡಿದೆ. ಇದು ಆರ್ಟಿಫಿಷಿಯಲ್ ಬನ್ ತೊಗೊಂಡಿದ್ದು ಆ್ಯಕ್ಚುಲಿ. ನಾನು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಶಾರ್ಟಲ್ಲಿ, ನೋಡೋಣ ಇದ್ದರೆ ಅಪ್ಲೋಡ್ ಮಾಡ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿದೆ ನೋಡಲಿಕ್ಕೆ. ಅವಳದು ಹೇರ್ ಸ್ಟೈಲ್ ಆಯಿತು. ಇವಾಗ ನಾನು ಫೇಸ್ಗೆ ಜಸ್ಟು ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ, ಓವರಾಗಿ ಮಾಡ್ತಾಯಿಲ್ಲ. ನನಗೆ ಓವರ್ ಮೇಕಪ್ ಬೇರೆಯವ್ರಿಗೆ ಮಾಡೋಕ್ಕೂ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ. ಹಾಗಾಗಿ ಅವಳಿಗೂ ಲೈಟಾಗಿ ಮಾಡಿದ್ದೀನಿ. ಎಲ್ಲ ವೆಕೇಷನ್ಸಲ್ಲೂ ಅವಳಿಗೆ ಫುಲ್ಲು ಮದುವೆ ಫಿಕ್ಸ್ ಆದಾಗಿಂದ ಎಲ್ಲ ಫಂಕ್ಷನಲ್ಲೂ ಅವಳಿಗೆ ಸಿಂಪಲ್ಲಾಗೆ ಮಾಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಅಂದರೆ ಸಖತ್ತಾಗಿ ಕಾಣಿಸೋ ಥರ. ಅಂದರೆ ಜಸ್ಟು ಡಾರ್ಕ್ ಸರ್ಕಲ್ಸ್ ಆಯಿತು, ಮತ್ತು ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸು, ಲೈಟ್ ಪಿಗ್ಮೆಂಟೇಷನ್ ಇರುತ್ತಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದೆಲ್ಲ ಕವರ್ ಮಾಡಿದೆ ಅಷ್ಟೇ ಜಸ್ಟು. ಇವಾಗ ಲಿಪ್ಸ್ಟಿಕ್ಕು ಎಲ್ಲ ಆಯಿತು, ಬೊಟ್ಟಿಟ್ಟಿದ್ದು ಆಯಿತು. ಅವಳು ಬಳೆ ಹಾಕೋತಾ ಇದ್ದಾಳೆ. ಅಂದರೆ ನಾವು ತಂದಿರೋ ಬಳೆಯಲ್ಲಿ ಹಾಫ್ ಹಾಕೋತಿದ್ದಾಳೆ, ಇನ್ನು ಹಾಫ್ ಹಾಗೆ ಇಟ್ಟಿದ್ದಾಳೆ. ನಾವಲ್ಲಿ ಹಾಕಬೇಕಲ್ವಾ ಕೂರ್ಸಿದ ಟೈಮಲ್ಲಿ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೊಡಬೇಕಲ್ವ, ಅದಕ್ಕೆ ಅರ್ಧ ಇಲ್ಲಿ ಹಾಕ್ಸ್ತಾ ಇದ್ದೀವಿ, ಅರ್ಧ ಇಲ್ಲಿ ಹಾಕ್ಸೋಣ ಅಂತ ಅವಳೇ ಹಾಕ್ಕೋತಿದ್ದಾಳೆ. ಅಂದರೆ ಅವಳಿಗೆ ಅಡ್ಜಸ್ಟ್ ಆಗೋ ಸೈಜ್ನೇ ನೋಡಿ ಕರ್ಕೊಂಡೋಗಿ ತೊಗೊಂಬಂದಿದ್ದು. ಹಾಗಾಗಿ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಅಂದರೆ ಅವಳನ್ನ ರೆಡಿ ಮಾಡಿಕೊಂಡು ನಾವು ಒಬ್ರಿಗೊಬ್ರು ಆಟ ಆಡ್ಕೊಂಡು ತಮಾಷೆ ಮಾಡಿಕೊಂಡು ಪ್ರೇಮ ವೀಡಿಯೋ ಮಾಡ್ತಿದ್ದಾಳೆ. ಸದ್ಯ ಅವಳು ಸಿಕ್ಕಿದ್ಲು ಶೂಟ್ ಮಾಡಲಿಕ್ಕೆ, ಇಲ್ಲ ಅಂದರೆ ನಾವು ಶೂಟ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ನಮ್ಮ ಅಕ್ಕಂಗೆ ಹೇಳಿದ್ರೆ ನಮ್ಮ ಅಕ್ಕ 2-3 ಮಿನಿಟ್ಸ್ ಅಷ್ಟೇ, ಆಮೇಲೆ ಮತ್ತೆ ಜಂಪ್ ಆಗ್ತಾಳೆ, ಹಂಗಾಗಲ್ಲ ಹೋಗ್ರೆ ಅಂತಾಳೆ. ಲಾಸ್ಟಲ್ಲಿ ಇನ್ನೇನೆಲ್ಲನೂ ಮುಗೀತಲ್ವಾ. ಹಾಗಾಗಿ ಫೈನಲ್ ಟಚ್ ಅಂದರೆ ಸ್ಟ್ರೈಟ್ನಿಂಗಲ್ಲೇ ಜಸ್ಟು ಸ್ಯಾರೀಸ್ ಪ್ಲೀಟ್ಸು ಪಲ್ಲು ಎಲ್ಲನೂ ನಾನು ಈ ರೀತಿ ಐರನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಮೊದಲೇ ನಾನು ಪ್ರೀಪ್ಲೀಟ್ ಮಾಡಿದ್ದಿದ್ರೆ ಬೇಕಾಗಿರಲಿಲ್ಲ, ಬಟ್ ನಾನು ಪ್ರೀಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಕುಚ್ಚು ಪಾಲು ಜಿಗ್ಜಾಗ್ ಎಲ್ಲ ಮಾಡಿಕೊಂಡು ತಗೊಂಬಂದೆ ಅಲ್ವಾ, ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿತ್ತು, ಬಟ್ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಅಂದರೆ ಎಮರ್ಜೆನ್ಸಿ ಇದ್ದರೆ ಹಾಗೆ ತಕ್ಷಣ ನಾವು ಸ್ಯಾರಿ ವೇರ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ಇದೂ ಬೆಸ್ಟೇ. ನೋಡಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ನಾನಿವಾಗ ಪ್ಲೀಟ್ಸ್ ಎಲ್ಲ ಪರ್ಫೆಕ್ಟಾಗಿ ಕೂರಿಸಿ ನಾನು ಚಿಕ್ಕದಾಗಿ ಡಾಬೆಲ್ಲ ಇಲ್ಲ, ಚೈನ್ ಟೈಪು ಸ್ಟೋನ್ಸಲ್ಲಿ ಚೈನ್ ಟೈಪ್ ಬರುತ್ತಲ್ಲ ಆ ಥರದ್ರಲ್ಲೇ ಹಾಕ್ತಾಯಿದ್ದೀನಿ. ಏಕೆಂದರೆ ಅವಳಿಗೆ ನಾರ್ಮಲ್ ಡಾಬ್ ಹಾಕಿದ್ರೆ ಹಿಂಸೆ ಆಗ್ತಿರುತ್ತೆ, ಕೂತಾಗ ಚುಚ್ಕೊಳ್ಳೋದು ಅಥವಾ ಮೇಲೆ ಬರೋದು
ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಜಸ್ಟು ಸ್ಟೋನ್ಸಲ್ಲಿ ಬರುತ್ತೆ ಅಲ್ವಾ ಚೈನ್, ಆ ರೀತಿ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಫೈನಲಿ ಹೂವೆಲ್ಲ ಮುಡಿಸಿದ್ದಾಯಿತು, ಎಲ್ಲ ರೆಡಿ ಮಾಡಿದೆ. ಇನ್ನೇನಿಲ್ಲ, ಅವಳು ಡೈರೆಕ್ಟು ಕರೆದ ತಕ್ಷಣ ಹೋಗಿ ಕೂರೋದಷ್ಟೇ. ಇವಾಗ ಮಕ್ಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ನಾನು ಪಾಪುಗೆ ರೆಡಿ ಮಾಡ್ತಾಯಿದ್ದೀನಿ, ಲಹರಿಗೆ ನಮ್ಮ ಅಕ್ಕ ರೆಡಿ ಮಾಡ್ತಿದ್ದಾಳೆ. ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ. ಬೇಗ ಅವ್ರನ್ನ ರೆಡಿ ಮಾಡಿ ಆಚೆ ಬಿಟ್ಟರೆ ನಾವು ಆಮೇಲೆ ರೆಡಿ ಆಗ್ಲಿಕ್ಕೆ ಈಸಿ ಆಗೋತ್ತಿಲ್ಲ. ಅಂದರೆ ನಮ್ಮ ಸುತ್ತಲೂ ಸುತ್ತಾ ಇರ್ತಾರೆ, ಮತ್ತು ನಾವು ರೆಡಿಯಾಗಿ ಅವ್ರನ್ನ ರೆಡಿ ಮಾಡಬೇಕು ಅಂದರೆ ನಮಗೂ ಕಷ್ಟ ಆಗುತ್ತೆ. ಯಾರೇ ಆಯಿತು ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಆಚೆ ಬಿಟ್ಟು ನಾವು ರೆಡಿ ಆದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರು ಅದೇ ಮಾಡೋದು, ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಕೆಲವರು ರೆಡಿ ಆದಮೇಲೆ ಮಕ್ಳಿಗೆ ರೆಡಿ ಮಾಡೋಕ್ಕೆ ಹೋಗ್ತಾರೆ, ಆಗ ನಮ್ಮ ಸ್ಯಾರಿ ಎಲ್ಲ ಹಿಂಸೆ ಆಗುತ್ತೆ. ನೋಡಿ ಅವರಿಬ್ಬರು ರೆಡಿಯಾಗಿ ಆರಾಮ್ಸಿ ಒಬ್ಬಟ್ಟು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ, ತಿನ್ಕೊಂಡು ಕೂತಿದ್ದಾರೆ. ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಹಾಯ್ ಮಾಡ್ತಿದ್ದಾರೆ. ಫೈನಲಿ ನಾವು ರೆಡಿಯಾಗ್ಲಿಕ್ಕೆ ಹೊರಟ್ವಿ. ನೋಡಿ ನಾವು ರೆಡಿಯಾಗಿ ಬಂದ್ವಿ. ರೆಡಿಯಾಗಿ ಮನೆಯಿಂದ ಹೋಗಿ ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋಣ, ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ನಾನು ಪ್ರೇಮ. ಬಟ್ ಅವ್ರ ಮನೆಯಿಂದ ಯಾವುದೂ ಗ್ರೀನರಿನೇ ಇರಲಿಲ್ಲ, ಅಂದರೆ ಗ್ರೀನ್ ಯಾವುದೂ ಹೊಲದಲ್ಲಿ ಗ್ರೀನ್ ಇರಲಿಲ್ಲ. ಬೇಸಿಗೆ ಆಗಿರೋದ್ರಿಂದ ಹೊಲದಲ್ಲೆಲ್ಲ ಫುಲ್ಲು ಒಣಗಿರೋದೇ ಇದು ಸಿಕ್ಕಿದ್ದು. ಯಾವುದೋ ಒಂದೋ ಎರಡೋ ಮರ ಇತ್ತು, ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದು ಊಟಕ್ಕೆ ಕೂತ್ವಿ. ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ಟು, ಅಂದರೆ ತಿಂಡಿನೂ ಇಲ್ಲ ಅಲ್ವಾ, ಹಾಗಾಗಿ ಊಟ ತಿಂಡಿ ಜೊತೆಗೆ ಎರಡು ಒಟ್ಟಿಗೆ ಮುಗಿಸ್ಕೊಂಡು ಆಮೇಲೆ ಕೂರಿಸ್ಬಿಡೋಣ. ಜನಗಳಿಗೆ ಅಂದರೆ ಎಲ್ರಿಗೂ ಹಿಂಸೆ ಆಗೋಲ್ಲ, ಲೇಟ್ ಆಯಿತು ಅನ್ನೋ ಥರ ಇರೋಲ್ಲ ಅಂತ ಊಟಕ್ಕೆ ಕೂತು ಎಲ್ಲರೂ ಊಟ ಮಾಡಿಕೊಂಡು ಬಂದು. ನೋಡಿ ಇಲ್ಲಿ ಹೊಸ್ಕೆ ಸಾಮಾನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಎಲ್ಲ ಒಳಗಡೆ. ನಾವೆಲ್ಲ ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಬಂದು ಈ ರೀತಿ ಜೋಡಿಸಿದ್ವಿ. ಏನೇ ಹೇಳಿ ನಾವು ಎಷ್ಟೇ ಆಡಂಬರ ಮಾಡ್ತೀವಿ ಅಂದ್ರೂ ಮೊದಲೆಲ್ಲ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ನಮ್ಮ ಅಮ್ಮರು ನಮ್ಮ ಅಜ್ಜಿರೆಲ್ಲ ಮಾಡೋ ಟೈಮಲ್ಲಿ ಹೇಗೆ ಮಾಡೋರು ಅದೇ ಒಂಥರ ಖುಷಿ ಕಳೆ. ಹಾಗಾಗಿ ನಾನು ಯಾವುದನ್ನು ಸ್ಪೆಷಲಾಗಿ ಆಗಿರಬೇಕು ಹೀಗಿರಬೇಕು ಅಂತ ನಾನು ಏನೂ ಹೇಳಲಿಲ್ಲ. ನಾರ್ಮಲ್ಲೇ ಚೆನ್ನಾಗಿರುತ್ತೆ, ನಾರ್ಮಲ್ದೇ ಆ್ಯಕ್ಚುಲಿ. ಹಾಗಾಗಿ ನಾವು ಈ ರೀತಿಯೇ ಸಿಂಪಲಾಗೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಫಂಕ್ಷನ್ನಲ್ಲಿ ಸಿಂಪಲಾಗಿ ಇರಬೇಕು, ಓವರ್ ಆಡಂಬರ ಎಲ್ಲ ಇರಬಾರ್ದು ಜಾಸ್ತಿ. ಅದು ನೋಡೋರಿಗೆ ಒಂಥರ, ನಮಗೂ ಒಂಥರ ಹಿಂಸೆ ಆಗ್ತಾ ಇರುತ್ತೆ, ಇದು ಜಾಸ್ತಿ ಆಯಿತಾ ಅನಿಸುತ್ತೆ. ಹಾಗಾಗಿ ಸಾಕು ಅಂತ ಇಷ್ಟು ಮಾಡಿದ್ವಿ. ಪಾಪ ಎಲ್ಲರೂ ಸೇರಿಕೊಂಡು ಅವ್ರ ಮನೆಯಲ್ಲಿ ಎಲ್ಲರೂ ಮಾಡಿದ್ರು. ನೋಡಿ ಇವಾಗ ನಾವು ಫಂಕ್ಷನ್ ಎಲ್ಲ ಮುಗೀತಲ್ವಾ, ಮನೆಯಿಂದ ಬಂದು ಮಾವಿನ ಮರ ಇತ್ತು ಒಂದು, ಅಲ್ಲಿ ಬುಜ್ಜಿ ನೋಡಿ ಫುಲ್ಲು ಅವ್ರ ಮಾವನ ಜೊತೆ ಆಟ ಆಡೋದು, ಮಾವಿನಕಾಯಿ ಕೀಳೋದು, ಮಾವಿನ ಗಿಡದಲ್ಲಿ ಕೂತ್ಕೊಂಡು ಆಟ ಆಡೋದು, ಎಲ್ಲ ಆಟ ಆಡ್ಕೊಂಡು ತಮಾಷೆ ಮಾಡ್ಕೊಂಡು ಇಬ್ಬರು. ಮತ್ತು ಲಾಸ್ಟಲ್ಲಿ ಅಂತ ಆಡೋದು ಅವ್ರ ಮಾವನ ಹತ್ರ, ಆ ಥರ ಇಬ್ಬರು ಒಬ್ರಿಗೊಬ್ರು ಕಿತ್ತಾಡಿಕೊಂಡು. ಫೈನಲಿ ನಮ್ಮದು ಎಲ್ಲನೂ ಮುಗೀತು, ಫೋಟೋಸು ವೀಡಿಯೋಸು ಮತ್ತು ಫಂಕ್ಷನ್ನು ಎಲ್ಲ ಮುಗೀತು. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿದ್ರು, ಮತ್ತು ನಾಗಮಣಿನೂ ಕರ್ಕೊಂಡು ಫುಲ್ಲು ಊರ ಕಡೆ ಹೊರಟ್ವಿ. ಊರ ಕಡೆ ಬೇಗ ಹೋಗೋಣ, ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಅಷ್ಟು ಲೇಟಾಗಿ ಹೊರಟ್ರು ಫುಲ್ಲು ಬಿಸಿಲು, ಇನ್ನೂ ಎಷ್ಟು ಬಿಸಿಲಿದೆ ನೋಡಿ. ತುಂಬ ಲೇಟ್ ಆದರೆ ಸಂಜೆ ಆಗಿಬಿಡುತ್ತೆ, ಅವಳನ್ನ ಕರ್ಕೊಂಡು ಸಂಜೆ ಟೈಮ್ ಎಂತಕ್ಕೆ ಮನೆಗೆ ಅಂತ ಬೇಗ ಬಂದುಬಿಟ್ವಿ. ನೋಡಿ ಬೇಗ ಮನೆಗೆ ಬಂದು ಫಸ್ಟು ಟೀ ತೊಗೊಂಡ್ವಿ, ಏಕೆಂದರೆ ನೈಟ್ ನಿದ್ದೆ ಇಲ್ಲ, ಮತ್ತು ಬೆಳಗ್ಗೆ ಬೇಗ ಎದ್ವಿ. ಮಕ್ಕಳು ಫುಲ್ಲು ನಿದ್ದೆ ಮಾಡಿದ್ರು ಕಾರಲ್ಲೇ. ಅವ್ರನ್ನ ಕರ್ಕೊಂಬಂದು ಮಲಗಿಸಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮಕ್ಕಳಿದ್ರು, ಅವರು ತಿನ್ಲಿಕ್ಕೆ ಕೇಳ್ಕೊಂಡು ಕೂತಿದ್ದಾರೆ. ನೋಡಿ ತಿಂಡಿಯಲ್ಲಿ ಅಂದರೆ ತಿನ್ನಲಿಲ್ಲ, ಇಲ್ಲಿ ಶೇಂಗಾ ಹಿಡ್ಕೊಂಡು ಕಡಲೆ ಬೀಜ ಕೇಳಲು ಈಸ್ಕೊಂಡು ಸ್ವಲ್ಪ ತಿನ್ಕೊಂಡು ಕೂತಿದ್ದಾಳೆ. ನಾವು ಸಂಜೆ ಬೇಗ ಏನಾದರೂ ಮಾಡ್ಕೊಂಡು ತಿಂದು ಮಲಗಿಬಿಡೋಣ ಬೇಗ ಅಂತ. ನೋಡಿ ಇಲ್ಲಿ ಅಲ್ಲಿಂದ ಒಬ್ಬಟ್ಟು ಮಿಕ್ಕಿದ್ದು ಸ್ವಲ್ಪ ಇತ್ತಲ್ವ ತೊಗೊಂಬಂದಿದ್ವಿ. ಅದು ಫುಲ್ಲು ಡ್ರೈ ಆಗಿಬಿಟ್ಟಿದ್ದು, ಬಿಸಿಲಿರೋದ್ರಿಂದ ಗಟ್ಟಿ ಡ್ರೈ ಆಗಿತ್ತು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಬಿಸಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಯಲ್ಲಿ ಮಾಡ್ಕೊಂಡಿದ್ದೀವಿ. ಒಂದು ಸೈಡ್ ಕಾಯಲ್ಲಿ ಮಾಡ್ತಿದ್ದಾರೆ ನೋಡಿ, ಮತ್ತು ಸಾಂಬಾರು ಮಾಡ್ತಾಯಿದ್ದಾರೆ ಇವರಿಬ್ಬರು. ಮತ್ತು ಈ ಮಕ್ಕಳಿಬ್ಬರು ಫುಲ್ಲು ಜೋಕಾಲಿ, ನಾನು ಹೇಳಿದ್ದೆ ಅಲ್ವಾ ಹಬ್ಬದ ಟೈಮಲ್ಲಿ ವ್ಲಾಗಲ್ಲಿ, ಇವರಿಬ್ಬರು ಜೋಕಾಲಿ ಹಾಕ್ಸ್ಕೊಂಡಿದ್ರು ಇಬ್ಬರು ಒಂದೊಂದು, ಇಬ್ಬರು ಜೋಕಾಲಿ ಆಡ್ತಿದ್ದಾರೆ. ನಾವು ಮೂವರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಅವರು ಅನ್ನ ಸಾಂಬಾರು ಮಾಡ್ತಿದ್ದಾರೆ, ನಾನಿಲ್ಲಿ ಒಬ್ಬಟ್ಟು ಬಿಸಿ ಮಾಡ್ತಿದ್ದೀನಿ. ಇವಳು ನೋಡಿ ಜೋಬಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದಾಳಂತೆ, ತೋರಿಸ್ತಿದ್ದಾಳೆ. ನಂಗೆ ಕೊಡು ಅಂದರೆ ಅದು ತೊಗೊಳಕ್ಕೆ ಬರ್ತಾಯಿಲ್ಲ, ಬೆಳ್ಳಲ್ಲಿ ಒದ್ದಾಡ್ತಿದ್ದಾಳೆ ಅವಳು. ನೋಡಿ ಆಗ್ತಿಲ್ಲ ತೊಗೊಳಕ್ಕೆ, ಆದರೂ ತೊಗೊಂಡ್ಲು. ಕೊಡು ಅಂದರೆ ಅವಳೇ ತಿನ್ಕೊಂಡ್ಳು. ನೋಡಿ ಬಾಯಲ್ಲಿರೋ ತೆಗೆದು ಕೊಡೋಕ್ಕೆ ಬರ್ತಾಳೆ, ಬೇಡ ಅಂದಿದ್ದಕ್ಕೆ ಮತ್ತೆ ತಿನ್ಕೊಂಡ್ಳು.
ನಾನು ಅಲ್ಲಿ ಒಬ್ಬಟ್ಟು ಸೀದೋಗುತ್ತೆ ಇವ್ರ ಹತ್ರ ಆಟ ಆಡ್ಕೊಂಡು ಕೂತ್ರಿ ಅಂತ ಬಂದು ಒಬ್ಬಟ್ಟನ್ನೆಲ್ಲ ಫುಲ್ಲು ಬಿಸಿ ಮಾಡಿ ತೊಗೊಂಬಂದು ಎಲ್ಲ ಈಚೆ ಇಟ್ಕೊಂಡು ಊಟ ಮಾಡಲಿಕ್ಕೆ ಕೂತ್ವಿ ನೋಡಿ ಎಲ್ಲರ ಜೊತೆಲಿ. ಈ ಥರ ಹೊರ್ಗಡೆ ಕೂತ್ಕೊಂಡು ಫುಲ್ಲು ಖುಷಿಯಾಗಿ ಎಲ್ಲರೂ ಊಟ ಮಾಡೋದೊಂಥರ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಹೊರಗಡೆ ವಾತಾವರಣ. ಹಾಗೆ ಎಲ್ಲರೂ ಊಟ ಆಯಿತು. ನಾನು ಸ್ವಲ್ಪ ಹಾಗೆ ಒಂದು ರೌಂಡ್ ವಾಕ್ ಮಾಡ್ತಾಯಿದ್ದೀನಿ. ಊಟ ಆದ ತಕ್ಷಣ ಸ್ವಲ್ಪ ವಾಕ್ ಮಾಡಿದ್ರೆ ಇಲ್ಲಾಂದರೆ ಹಿಂಸೆ ಆಗ್ತಿರುತ್ತೆ, ಒಂಥರ ಬಾಡಿ ರಿಲೀಫ್ ಇರೋದಿಲ್ಲ, ಮತ್ತು ಬೆಳಗ್ಗೆ ಹಿಂಸೆ ಆಗುತ್ತೆ. ಹಾಗಾಗಿ ಒಂದು ರೌಂಡ್ ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ನಮ್ಮ ಅಕ್ಕ ಮಕ್ಳಿಗಿಬ್ರಿಗೂ ಎಣ್ಣೆ ಹಾಕ್ತಾಯಿದ್ರು. ತುಂಬ ಬಿಸಿಲಿತ್ತಲ್ವ, ಫಂಕ್ಷನ್ ಆಯಿತು, ಇನ್ನೇನು ಎಣ್ಣೆ ಹಾಕೋಣ. ನಮ್ಮ ಅಕ್ಕ ನೋಡಿ ಗುರಾಯಿಸ್ತಿದ್ದಾಳೆ, ವೀಡಿಯೋ ಮಾಡ್ತಿದ್ದಾಳೆ ಅಂತ. ಇವಳಿಗೆ ವೀಡಿಯೋ ಮಾಡಿದ್ರೆ ಈ ಥರ, ಮಾಡದೇ ಇದ್ದರೆ ಆ ಮಕ್ಕಳದ್ದು ಏನು ವೀಡಿಯೋಸ್ ಮಾಡಲ್ಲ, ಫೋಟೋಸ್ ತೆಗಿಯಲ್ಲ ಅಂತಾಳೆ. ಬಟ್ ಅವಳು ಮಾತ್ರ ಬರೋಂಗಿಲ್ಲ ಫೋಟೋದಲ್ಲಿ, ವೀಡಿಯೋದಲ್ಲಿ. ಬಟ್ ಆದರೂ ನಾನು ವೀಡಿಯೋ ಮಾಡಿದೆ. ಇಬ್ಬರಿಗೂ ಸ್ವಲ್ಪ ಹಾಗೆ ಸ್ವಲ್ಪ ತಂಪಾಗಿರಲಿ, ಅಂದರೆ ತಣ್ಣಗಿರಲಿ, ತುಂಬ ಕಣ್ಣುರಿ ತಲೆನೋವು ಎಲ್ಲ ಹೇಳ್ತಿರ್ತಾರಲ್ವ ಮಕ್ಕಳು. ಹಾಗಾಗಿ ಈ ರೀತಿ ಡೈಲಿ ಸ್ನಾನ ಮಾಡಿಸಿದ್ದು ನೆಕ್ಸ್ಟ್ ಡೇನೇ ಈ ರೀತಿ ಎಣ್ಣೆ ಹಾಕ್ತಾಯಿದ್ರೆ ಮಕ್ಕಳಿಗೆ ತಂಪಾಗಿರ್ತಾರೆ, ಹಾಗೆ ಏಸು ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ತಿದ್ದಾಳೆ ನೋಡಿ, ಫುಲ್ಲು ಏನು ಡವ್ ಮಾಡ್ಕೊಂಡು ಇಬ್ರಿಗೊಬ್ರು ಅವಳನ್ನ ತೀಟೆ ಮಾಡೋದು, ಅಳಿಸೋದು, ಮತ್ತು ಮುತ್ತು ಕೊಡೋದು ನೋಡಿ. ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂತಿದ್ದಾಳೆ. ಆದರೂ ಮಾಡ್ತಿದ್ದೀನಿ ನಾನು ಒಂಥರ ಹೆಂಗೆ ನಾವು ಸುಮ್ಮನೆ ಇರ್ತೀವ, ಏನು ಮಾಡ್ತಿದ್ಯಾ ಅಂದರೆ ಏನಿಲ್ಲ ಅನ್ನೋದು. ವೀಡಿಯೋ ಮಾಡ್ತಿದ್ಯಾ ನಂಗೆ ಗೊತ್ತು ಅಂದರೆ ಇಲ್ಲಪ್ಪ ಅಂದ್ಕೊಂಡೆ ವೀಡಿಯೋ ಮಾಡೋದು. ಆಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನೋಡುತ್ತೋ ವೀಡಿಯೋ ಮಾಡಿದ್ಯಾ ಅಂತಾಳೆ. ಆ ಥರ ಫೈನಲಿ ಲಹರಿಗೂ ಬುಜ್ಜಿಗಿಬ್ರಿಗೂ ಎಣ್ಣೆ ಹಾಕಿದ್ರು ಮೇಡಮ್ಮರು. ನಾವಿನ್ನೇನು ಮಲಗದೆ. ಇಷ್ಟೇ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.